ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯದ ಸರಣಿ ಎಪಿಸೋಡ್ ಮುಂದುವರಿತಾ ಇದೆ. ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಪ್ರಿಯಕರ ಕೂಡ ಬಿಂದಾಸ್ ಆಗಿದ್ದಾನೆ. ರನ್ಯಾ ಪ್ರಿಯಕರ ನಟ ತರುಣ್ ಜೈಲಲ್ಲಿ ಬೇಕಾಗಿ ತಿನ್ಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಟಿವಿನೂ ಕೂಡ ಹಾಕೊಂಡು ಆರಾಮ್ಸೆ ಬೇಕಾಗಿದ್ದ ರೀತಿಯಲ್ಲಿ ಸ್ವೇಚ್ಛಾಚಾರದಲ್ಲಿ ಮುಳುಗಿದ್ದು ಕಂಡು ಬರ್ತಾ ಇದೆ. ಮತ್ತೀತನ ವಿರುದ್ಧ ಕೋಕಾ ಕೇಸ್ ಹಾಕಿ ಏನ್ ಪ್ರಯೋಜನ? 3 ವರ್ಷ 4 ವರ್ಷ ಈತ ಆಚೆ ಬರಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ 3-4 ವರ್ಷಕ್ಕೆ ಏನು ಸುಖಕರವಾಗಿರಬೇಕು ಆ ಫೆಸಿಲಿಟಿಗಳನ್ನ ಕೊಟ್ರೆ ಯಾಕಿರಲ್ಲ ಇವನು? ಕರೆಕ್ಷನ್ ಸೆಂಟ್ರಾ ಜೈಲ್ ಅನ್ನೋದು? ಅಲ್ಲ, ಕಲೆಕ್ಷನ್ ಸೆಂಟ್ರು. ಕೈನಲ್ಲಿ ನೋಡ್ತಾ ಇದ್ದೀರಾ ಫೋನು, ಆರಾಮ್ಸೆ ಇದ್ದಾನೆ. ಎದುರುಗಡೆ ಟಿವಿ, ಮ್ಯೂಸಿಕ್ ಚಾನೆಲ್ಗಳನ್ನು ಹಾಕೊಂಡು ಬೇಕಾಗಿತ್ತು ಸಿನಿಮಾಗಳನ್ನು ನೋಡಿಕೊಂಡು ಫುಲ್ ಟೈಮ್ ಪಾಸ್ ಮಾಡ್ತಿದ್ದಾನೆ. ಅಂದ್ರೆ ಒಂದು ಹೋಮ್ ಸ್ಟೇ ಫೀಲು. लेकिन काम नहीं कर रहा था, मेरा भी काम नहीं कर रहा है, नेटवर्क चले जा रहे हैं। वही पूछने के लिए अगर अभी जुटे हैं पकड़ के आना पड़ेगा, अभी चला गया नेटवर्क, मगर कर नेटवर्क चले जा रहे हैं। वही पूछने के लिए अगर अभी जुटे हैं पकड़ के आना पड़ेगा, नेटवर्क चले जा पूछने के लिए अगर अभी जुटे हैं पकड़ के आना पड़ेगा, अभी चला गया नेटवर्क। मेरा भी ऐसा ही हुआ, सेम हो रहा है, एवरी डे वैसा हुआ, एक माइंड पे कैसे ही हुआ। आपका फोन इसको नॉट C5 लाइट है, इस एरिया ये होना है, यूज होना है। हाँ, यूज होने के बाद ठीक हो जाता है। एक मन से लेकिन काम नहीं कर रहा था, इवन मेरा भी काम नहीं कर रहा है, नेटवर्क चले जा रहे हैं। वही पूछने के लिए अगर अभी जुटे हैं पकड़ के आना पड़ेगा, अभी चला गया नेटवर्क, मगर कर नेटवर्क। ಆರಾಮಾಗಿ ಕಾಲ ಕಳೀತಾ ಇರುವಂತಹ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ರನ್ಯಾ ಗೆಳೆಯ ತರುಣು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಹಣವನ್ನ ನಷ್ಟ ಮಾಡಿದಂತಹ ವ್ಯಕ್ತಿಗೆ ಎಲ್ಲ ಫೆಸಿಲಿಟಿಗಳು ಕೂಡ ಸಿಗುತ್ತೆ. ಇನ್ನು ಜೈಲು ಬಿಟ್ಟು ಇವ್ರು ಯಾಕೆ ಓಡೋಗ್ತಾರೆ, ಆಚೆ ಹೋಗ್ತಾರೆ? ಏನಕ್ಕೂ ಇಲ್ಲ, ಸುಮ್ಮನೆ ನಾಮಕೆ ವಾಸ್ತೆ ಒಂದೊಂದು ಅರ್ಜಿಗಳನ್ನು ಹಾಕೊಂಡು ಕಾನೂನು ಪ್ರಕ್ರಿಯೆಗಳನ್ನು ಲೇಟ್ ಮಾಡ್ಕೊಳ್ತಾರೆ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಸುಪ್ರೀಂ ಕೋರ್ಟ್ ದರ್ಶನ್ ವಿಚಾರದಲ್ಲಿ ತೀರ್ಪನ್ನು ಕೊಡಬೇಕಾದ್ರೆ ಈ ತೀರ್ಪಿನಲ್ಲಿ ಕೊಡುವಂತಹ ಎಲ್ಲ ವಿಚಾರಗಳು ಗೈಡ್ಲೈನ್ಸ್ ರೀತಿ ಕೆಲಸ ಮಾಡಬೇಕು, ಎಲ್ಲ ಜೈಲಲ್ಲೂ ಕೂಡ ಇದು ಅಪ್ಲೈ ಆಗಬೇಕು ಅಂತ ಹೇಳಿತ್ತು. ಗೈಡ್ಲೈನ್ಸ್ ಏನು? ನೋಬಡಿ ಕ್ಯಾನ್ ಬಿ ಟ್ರೀಟೆಡ್ ಆಸ್ VVIP ಅನ್ನೋದು ಸ್ಪಷ್ಟವಾಗಿದೆ. ಎಲ್ಲರಿಗೂ ಇದ್ರ ಪ್ರತಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಈ ಪ್ರತಿ ಪರಪ್ಪನಗ್ರಹಾರದ ಸಿಬ್ಬಂದಿಗಳ ಕೈಗೂ ಸೇರಿದ್ರೂ ಇಂಥ ಧೈರ್ಯ ತೋರಿಸ್ತಾರೆ ಅಂದ್ರೆ ಏನರ್ಥ ಅಂತ? ಖಂಡಿತ ಮಮತಾ, ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ವಿಚಾರವಾಗಿ ಯಾವುದೇ ರಾಜ್ಯಾತಿಥ್ಯ ನೀಡಬಾರ್ದು, ಜೈಲಿನ ಮ್ಯಾನ್ಯಲ್ ಪ್ರಕಾರವಾಗಿ ಏನನ್ನ ಕೊಡಬೇಕು ಅಷ್ಟನ್ನು ಮಾತ್ರ ತಲುಪಿಸಬೇಕು ಅಂತೇಳಿ ನೇರವಾಗಿ ಎಲ್ಲಾ ಜೈಲಿಗೂ ಒಂದು ಮ್ಯಾನ್ಯಲ್ ಅನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಅದರಲ್ಲೂ ಸಹ ಪರಪ್ಪನಗರ ಜೈಲು ಅಧಿಕಾರಿಗಳಿಗೆ ನೇರವಾಗಿ ಸಂದೇಶ ಕೊಟ್ಟಿರುವಂತದ್ದು, ಯಾವುದೇ ರಾಜ್ಯಾತಿಥ್ಯ ನೀಡಿದ್ರೆ ಅಂತ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಅನ್ನೋದನ್ನು ಸಹ ಹೇಳಿದ್ದಾರೆ. ಆದ್ರೆ ಇಲ್ಲಿ ರನ್ಯಾ ರಾವ್ನ ಪ್ರಿಯಕರ ತರುಣ್ ರಾಜ್ ಏನಿದ್ದಾನೆ ಆತನಿಗೆ ಮಾತ್ರ ಬಿಂದಾಸ್ ಲೈಫ್ ಅನ್ನ ಜೈಲಿನ ಒಳಗಡೆ ಎಲ್ಲಾ ಅಧಿಕಾರಿಗಳು ತಲುಪಿಸಿರುವಂತದ್ದು. ಅದಕ್ಕೆ ತಾಜಾ ಉದಾಹರಣೆ ಈಗ ವಿಡಿಯೋ ಸಹ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಅಂದ್ರೆ ಯಾರು ಬೇಕಾದ್ರೂ ದುಡ್ಡು ಕೊಟ್ರೆ ಎಲ್ಲ ಐಷಾರಾಮಿ ಜೀವನವನ್ನ ಜೈಲಿನಲ್ಲಿ ಸಿಗ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾಕಂದ್ರೆ ದರ್ಶನ್ದು ಹಾಸಿಗೆ ನಿಮಗೋಸ್ಕರ ಸಾಕಷ್ಟು ಜೈಲಿನಲ್ಲಿ ಈಗಾಗಲೇ ನ್ಯಾಯಾಲಯದ ಮೊರೆ ಹೋದ್ರು ಸಹ ಇನ್ನೂ ಸಹ ಆತನಿಗೆ ಸರಿಯಾದ ವ್ಯವಸ್ಥೆ ಸಿಕ್ಕಿಲ್ಲ. ಅಂದ್ರೆ ದರ್ಶನ್ಗೆ ಬೆಳಿಗ್ಗೆ ಮತ್ತು ಸಂಜೆ ಆತ ಏನೇ ಮಾಡಿದ್ರು CC ಕ್ಯಾಮ್ರಾ ಕಣ್ಗಾವಲಲ್ಲಿ ಇರುವಂತ ಜೈಲಿನ ಏನು ಕ್ವಾರಂಟೈನ್ ಜೈಲಿನಲ್ಲಿ ಇದ್ದಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಬೇರೆ ಕೈದಿಗಳು ರಾಜಾರೋಷವಾಗಿ ಐಷಾರಾಮಿ ಜೀವನವನ್ನ ಪಡ್ಕೊಂಡು ಇದ್ದಾರೆ. ಆದ್ರೆ ಇದಕ್ಕೆ ಸಂಪೂರ್ಣವಾಗಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆಗೆ ಏನು ಕಳ್ಳಾಟ ಆಡ್ತಿರೋದು ಕಂಡು ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಸಹ ಗಾಳಿಗೆ ತೂರಿರುವಂತದ್ದು. ಜೊತೆಗೆ ಬೇರೆ ಬೇರೆ ಕೈದಿಗೆ ಹಣ ಕೊಟ್ಟಷ್ಟು ರಾಜ್ಯಾತಿಥ್ಯ ಸಿಗ್ತದೆ ಮತ್ತು ಅವರಿಗೆ ವಾರದಲ್ಲಿ ನಾನ್ ವೆಜ್ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ರೆ ಅದು ಸಹ ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಿರೋಂಥದ್ದು. ಅಂದ್ರೆ ಇದಕ್ಕೆಲ್ಲ ಸಂಪೂರ್ಣ ಕಾರಣ ಸೂಪರ್ಡೆಂಟ್ ಇರ್ಬೋದು, ಅಲ್ಲಿ ನಾವು ಜೈಲ ಅಧಿಕಾರಿಗಳಿಗೆ ತಕ್ಷಣ ಅಂದ್ರೆ ಅವ್ರಿಗೆ ಎಲ್ಲಾ ಗೊತ್ತಿದ್ರು ಅವರೇ ಇದಕ್ಕೆ ನೇರವಾಗಿ ಇಂತಿಷ್ಟು ಹಣವನ್ನ ಪಡ್ಕೊಂಡು ಇವರಿಗೆ ಸರಬರಾಜು ಮಾಡ್ತಾ ಇದಾರ ಬೇಕಾದಂತಹ ವಸ್ತುಗಳು ಅನ್ನೋದಕ್ಕೆ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಇನ್ನು ಈಗ ಏನು ರನ್ಯಾ ರಾವ್ನ ಪ್ರಿಯಕರ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿರುವಂತದ್ದು. ಅಂದ್ರೆ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲಿಗೆ ಹೋದ್ರು ಸಹ ಜೈಲಿನಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಜೊತೆಗೆ ಆತನಿಗೆ ಟಿವಿ ಇರ್ಬೋದು, ಆತ ಕುಳಿತಿದ ಹತ್ರ ಮೊಬೈಲ್ ನಲ್ಲಿ ಆ ನೆಟ್ವರ್ಕ್ ಸಹ ಅಲ್ಲೇ ಸಿಗ್ತದೆ ಅಂತಂದ್ರೆ ಸೆಲ್ ಒಳಗಡೆನೆ ಸಿಗ್ತಾ ಇದಾವೆ.
ಜೈಲಿನ ಜಾಮರ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗ್ತದೆ. ಅಂದ್ರೆ ಒಳಗಡೆ ಇದ್ರೆ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮೊಬೈಲ್ ಬಳಸ್ಬೋದು. ಆದ್ರೆ ಆ ಜೈಲಿನ ಸುತ್ತಮುತ್ತ ಇರೋ ನಿವಾಸಿಗಳು ಸಾಕಷ್ಟು ಮೊಬೈಲ್ ಅಲ್ಲಿ ಮಾತಾಡೋಕ್ಕೂ ಆಗದಂತ ಪರಿಸ್ಥಿತಿಯಲ್ಲಿ ಪರದಾಡ್ತಿದ್ರೆ. ಇದ್ರ ಸಂಬಂಧಪಟ್ಟಾಗೆ ಹೋಮ್ ಮಿನಿಸ್ಟರ್ ತನಕರೂ ಸಹ ನಿವಾಸಿಗಳು ಹೋಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಜೈಲಿನಲ್ಲಿ ಎಲ್ಲವೂ ಸಹ ರಾಜ್ಯ ಹಣದಿಂದನೇ ನಡೀತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಅಂತ. ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಜೈಲಲ್ಲೇ ರಾಜನಂತೆ ಬದುಕಬಹುದು ಅಂದ್ರೆ ಇನ್ನು ಸಮಾಜದಲ್ಲಿ ನ್ಯಾಯ ಅನ್ನೋದು ಮರಣಶೈಲಿಗೆ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ.